ಮದುವೆ ಆಗಿದ್ದು ನಮ್ಮ ಅಣ್ಣಂದಾದ್ರೂ ಫೋಟೋ ಶೂಟ್ ಆಗಿದ್ದು ನಮ್ಮದೇ. ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ತುರುವೇಕೆರೆ ಹುಡುಗಿ. ಇದು ಶನಿವಾರದ ಮಿನಿ ವ್ಲಾಗ್ ಆಗಿರುತ್ತೆ. ವಿಡಿಯೋನ ಸ್ಕಿಪ್ ಮಾಡ್ತಿದ್ದೆ ಕೊನೆವರೆಗೂ ನೋಡಿ. ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಫಾಲೋ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ನಾನು ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಮದುವೆ ದಿನದ ವ್ಲಾಗ್ ಇದು. ಶನಿವಾರ 4:30-5 ಗಂಟೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬಟ್ಟೆ ಎಲ್ಲ ಪಿನ್ ಮಾಡೋಕ್ಕೆ ಕೊಟ್ಟಿದ್ವಿ, ಸೀರೆ ಎಲ್ಲ ಪಾರ್ಲರ್ ಅವ್ರಿಗೆ ಅವರೆಲ್ಲ ರೆಡಿ ಮಾಡಿ ಕೊಟ್ಟಿದ್ರು ಮನೆಗೆ. ಸರಿ ಅದೆಲ್ಲ ಜೋಡಿಸ್ಕೊಂಡ್ಬಿಡೋಣ, ಚೌಟ್ರಿತಕ್ಕೆ ತಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನಂದು 2 ಸೀರೆ ಮತ್ತು ನನ್ನ ತಂಗಿದು ಮತ್ತು ನಮ್ಮ ಮನೆಯವ್ರದ್ದು, ನನ್ನ ಮಕ್ಕಳದ್ದು ಎಲ್ಲರದ್ದು ಬಟ್ಟೆನ ಪ್ಯಾಕ್ ಮಾಡ್ತಿದ್ದೆ. ನಾನು ಹೇಳಿದ್ನಲ್ಲ ಸಂಗೀತ ಎಂಬ್ರಾಯ್ಡರಿ ಅಂತ, ಅವರು ತುಂಬ ಚೆನ್ನಾಗಿ ಬ್ಲೌಸ್ನ ಸ್ಟಿಚ್ಚು ಮಾಡ್ತಾರೆ, ವರ್ಕು ಮಾಡ್ತಾರೆ, ಎರಡು ಅವರೇ ಮಾಡ್ತಾರೆ. ತುಂಬ ಚೆನ್ನಾಗಿ ಮಾಡಿದ್ರು. ಸರಿ ಅಂತ ಹೇಳ್ಬಿಟ್ಟು ಬಟ್ಟೆ ಎಲ್ಲ ಇಸ್ಕೊಂಬಂದು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊತಿದ್ದು. ಯಾಕೆಂದರೆ ನೈಟಿಗೆ ಆಗಂಗೆ ಮಾತ್ರ ಪ್ಯಾಕ್ ಮಾಡ್ಕೊತಿದ್ದು. ಇಲ್ಲೇ ನಮ್ಮ ಮನೆ ಪಕ್ಕದ ಚೌಟ್ರಿಲೇ ಮದುವೆ ಆಗ್ತಿರೋದು, ಗುರು ಸಿದ್ದರಾಮೇಶ್ವರ ಚೌಟ್ರಿಲಿ. ಅದಕ್ಕೋಸ್ಕರ ರಾತ್ರಿಗೆ ರಿಸೆಪ್ಷನಿಗೆ ಮಾತ್ರ ಬಟ್ಟೆನ ತಗೊಂಡು ಹೋಗ್ತಿದ್ದು. ಸರಿ ಅಂತ ಹೇಳ್ಬಿಟ್ಟು ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಕೊಂಡು ಅಲ್ಲೇ ಗಂಡು ಬಂದಿತ್ತು, ಶಾಸನ ನೀರು ತರಕ್ಕೆ ಹೋಗ್ತಿದ್ರು. ಅಷ್ಟೊತ್ತಿಗೆ ನಾವು ಹೋಗೋಣ ಅಂತ ಹೇಳ್ಬಿಟ್ಟು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ತಿದ್ದೆ. ಯಾಕೆಂದರೆ ನನ್ನ ತಂಗಿ ಬರ್ತಾಳೆ, ತಂಗಿ ಮತ್ತು ನಮ್ಮ ಫ್ರೆಂಡು ಇಸ್ಕೊಂಡು ಹೋಗೋಕ್ಕೆ ಬರ್ತಾರೆ. ಅದಕ್ಕೋಸ್ಕರ ಸೀರೆನೆಲ್ಲ ಪ್ಯಾಕ್ ಮಾಡಿಕೊಂಡು ಅವಳು ಬಂದ್ಲು ಅಂತ ಹೇಳ್ಬಿಟ್ಟು ನನ್ನ ತಂಗಿ ಕೈಲಿ ಬಟ್ಟೆನ ಕೊಟ್ಟು ಕಳಿಸ್ದೆ. ಅವರು ಚೌಟ್ರಿ ತಗೊಂಡು ಹೋಗಿರ್ತಾರೆ. ನಾವು ಆಮೇಲೆ ರೆಡಿ ಆಗಿಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು, ಶಾಸ್ತ್ರ ನೀಡ್ತಾರೆ ಅಷ್ಟೊತ್ತಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಬಟ್ಟೆ ಎಲ್ಲ ಪ್ಯಾಕ್ ಮಾಡಿ ಅವ್ರ ಕೈಲಿ ಕೊಟ್ಟು ಕಳಿಸ್ತು. ನನ್ನ ತಂಗಿ ಮತ್ತು ನನ್ನ ಫ್ರೆಂಡು ಬಂದಿದ್ರು. ನೋಡಿ ತೋರಿಸ್ತಿದ್ನೆಲ್ಲ ಇವರೇ ಬಂದಿದ್ದು. ಅವ್ರನ್ನೂ ಚೌಟ್ರಿ ತಗೆ ಬಟ್ಟೆ ಎಲ್ಲ ಕೊಟ್ಟು ಕಳಿಸ್ಬಿಟ್ಟು ನಾನು ಸಿಂಪಲ್ಲಾಗಿ ಚೌಟ್ರಿ ತಗ ಹೋಗೋಣ ಅಂತ ಹೇಳ್ಬಿಟ್ಟು ಡ್ರೆಸ್ ಹಾಕೊಂಡು ಚೌಟ್ರಿ ಹತ್ರ ಬಂದೆ. ಚೌಟ್ರಿ ತಗ ಬರೋ ಅಷ್ಟೊತ್ತಿಗೆ ನಮ್ಮ ಆಂಟಿಯಲ್ಲೇ ಫಸ್ಟೇ ರೆಡಿ ಆಗಿಬಿಟ್ಟಿದೆ. ಯಾಕೆಂದರೆ ತುಂಬ ಜನ ರೆಡಿ ಮಾಡಬೇಕಿತ್ತಲ್ಲ, ಅದಕ್ಕೋಸ್ಕರ ಬೇಗ ಬೇಗ ರೆಡಿ ಮಾಡ್ತಿದ್ರು. ಎಲ್ಲರೂ ರೆಡಿ ಆಗೋ ಅಷ್ಟೊತ್ತಿಗೆ ರಿಸೆಪ್ಷನ್ ಎಲ್ಲ ಸ್ಟಾರ್ಟ್ ಆಗಿತ್ತು. ಶಾಸ್ತ್ರ ನೀರು ತರೋದು ಮತ್ತು ಬೇರೆದೆಲ್ಲ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಏಕೆಂದರೆ ಒಂದು ಸ್ವಲ್ಪ ಓಡಾಡ್ತಲಿದ್ದು ಮಕ್ಕಳು ಎಲ್ಲ ರೆಡಿ ಮಾಡಬೇಕಿತ್ತಲ್ಲ, ಅದಕ್ಕೋಸ್ಕರ ಎಲ್ಲನೂ ವಿಡಿಯೋ ತಗೊಳಕ್ಕಾಗಲಿಲ್ಲ. ನಾವು ರೆಡಿ ಆಗಿಬಿಟ್ಟು ರಿಸೆಪ್ಷನ್ ನಡೀತಿತ್ತು. ಒಂದು ಸ್ವಲ್ಪ ಹೊತ್ತು ಅಲ್ಲೇ ಕುತ್ಕೊಂಡು ಮಾತಾಡಿ, ರಿಲೇಷನ್ ಎಲ್ಲ ಬಂದಿದ್ರಲ್ಲ ಅವ್ರ ಜೊತೆ ಕುತ್ಕೊಂಡು ಮಾತಾಡ್ಕೊಂಡು ಒಂದು ಕ್ಲಿಪ್ ವಿಡಿಯೋನ ತಗೊಂಡು ಸರಿ ಅಂತ ಹೇಳ್ಬಿಟ್ಟು ನಾನು ಮತ್ತು ನಮ್ಮ ಅಕ್ಕ ಒಂದು ಸ್ವಲ್ಪ ಫೋಟೋಸ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಆಚೆ ಬಂದು ನಮ್ಮನ್ನು ತೆಗಿತಿದ್ದು ನೋಡ್ಕೊಂಡ್ಬಿಟ್ಟು ನನ್ನ ಮಗ ನಂದು ತೆಗಿಯಮ್ಮ ಅಂತ ಹೇಳ್ಬಿಟ್ಟು ನಿಂತ್ಕೊಂಡ. ಒಂದು ದೊಡ್ಡವನು ಚಿಕ್ಕವನು ಮಾತ್ರ ಕೈಗೆ ಸಿಗಲಿಲ್ಲ, ತುಂಬ ಓಡಾಡ್ತಿದ್ದ ಚೌಟ್ರಿಲೆಲ್ಲ. ಫೋಟೋ ತಗೊಂಡು ನಾವು ಕೆಳಗಡೆ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಹೋದು. ತುಂಬ ಟೈಮ್ ಆಗಿತ್ತು, ಅಲ್ಲೇ 11:30-12 ಗಂಟೆ ಆಗಿತ್ತು. ಅಷ್ಟೊತ್ತಿಗೆ ಊಟ ಮಾಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ನಾವೆಲ್ಲ ಕೆಳಗಡೆ ಬಂದು ಊಟ ಬರೋ ಅಷ್ಟೊತ್ತಿಗೆ ಅಲ್ಲೇ ರಿಸೆಪ್ಷನ್ ಇನ್ನೇನು ಮುಗಿಯೋಕ್ಕೆ ಬಂದಿತ್ತು. ಅಲ್ಲೇ ಎಂಡಿಂಗ್ ಇದ್ದು 11:30-12 ಗಂಟೆ ಆಗಿತ್ತು. ಅಷ್ಟೊತ್ತಿಗೆ ಅಲ್ಲೇ ರಿಸೆಪ್ಷನ್ ಮುಗೀತಿತ್ತು. ಫ್ಯಾಮಿಲಿ ಎಲ್ಲ ಫೋಟೋಸ್ ವಿಡಿಯೋಸ್ ತೆಗಿತಿದ್ರು. ನಾವು ನಮ್ಮ ರಿಲೇಟಿವ್ ಎಲ್ಲ ತುಂಬ ಜನ ಬಂದಿದ್ರಲ್ಲ, ಅವ್ರ ಜೊತೆ ಸ್ವಲ್ಪ ಮಾತಾಡಿಕೊಂಡು ಕೂತಿದ್ವಿ ಆಚೆ. ಮತ್ತು ಬೇರೆ ಕ್ಯಾಂಡಿಡ್ ಫೋಟೋ ಎಲ್ಲ ತೆಗಿತಿದ್ರು ಫ್ಯಾಮಿಲಿ ಎಲ್ಲ ಅಂತ ಹೇಳ್ಬಿಟ್ಟು ಅಲ್ಲೊಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ಮಾತಾಡಿಬಿಟ್ಟು ನಾವು ಒಂಚೂರು ಫೋಟೋಸ್ ತೆಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಮ್ಮ ಮದುವೆಲಿ ಅಷ್ಟಾಗಿ ತೆಗಿಸ್ಕೊಳಕ್ಕಾಗಿರಲಿಲ್ಲ. ಅದಕ್ಕೋಸ್ಕರ ನಾನು ಮತ್ತು ನಮ್ಮ ಮನೆಯವರು ಇಬ್ಬರು ಒಂದು ಸ್ವಲ್ಪ ಫೋಟೋಸ್ ಮತ್ತು